Hi friends, welcome to CS Logic channel. ಇವತ್ತು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗುವಂಥ ಸ್ಟೂಡೆಂಟ್ಸ್ಗೋಸ್ಕರ ಪ್ರೀವಿಯಸ್ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾ ಇದ್ದೀನಿ. ಇದು ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ಸೆಷನ್ನ ಮುಗಿಸಿದ್ದೀನಿ ಆಲ್ರೆಡಿ, ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದು ಬಂದು ಸೆಕೆಂಡ್ ಸೆಷನ್. ಈ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ 30 ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. First question ನೋಡಿ, which of the following is not an advantages of using three-phase transformer over three-phase bank of transformers ಅಂತ ಕ್ವಶನ್ ಕೇಳಿದೆ. ಸೊ ಈ ಕ್ವಶನ್ ಏನು ಅರ್ಥ ಅಂದರೆ, ಒಂದು 3-phase transformers ಓವರ್ 3-phase ಬ್ಯಾಂಕ್ ಆಫ್ ಟ್ರಾನ್ಸ್ಫಾರ್ಮರ್ಸ್ಗೆ ಎರಡು ಕಂಪ್ಯಾರಿಸನ್ ಮಾಡಿದಾಗ ಯಾವುದು ಈ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ನಾಟ್ ಎ ಅಡ್ವಾಂಟೇಜಸ್ ಅಂತ ಕೇಳಿದ್ದಾರೆ. ಸೊ ವಿಲ್ ಗೋ ಥ್ರೂ ವಿತ್ ಆಪ್ಷನ್ಸ್. ಲೆಸ್ ಕಾಸ್ಟ್, so it is one of the advantages. Less cost of standby units, so this is your not an advantages of both of it. Okay, less cost of standby units. Okay, so we'll pass on to the next question. The open circuit test is conducted on a transformer to find. ಸೊ ಓಪನ್ ಸರ್ಕ್ಯೂಟ್ ಅನ್ನೋ ಟೆಸ್ಟ್ ಅನ್ನು ಟ್ರಾನ್ಸ್ಫಾರ್ಮರ್ಸ್ ಮೇಲೆ ಏನಕ್ಕೆ ಕಂಡಕ್ಟ್ ಮಾಡ್ತೀವಿ, ಏನು ಫೈಂಡ್ ಔಟ್ ಮಾಡಕ್ಕೆ ಕಂಡಕ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಐರನ್ ಲಾಸಸ್. ನೆಕ್ಸ್ಟ್ ಕ್ವಶನ್. ದ ಕೋರ್ ಆಫ್ ಎ ಟ್ರಾನ್ಸ್ಫಾರ್ಮರ್ಸ್ ಈಸ್ ಲ್ಯಾಮಿನೇಟೆಡ್ ಟು ರಿಡ್ಯೂಸ್. ಸೊ ನಮ್ಮ ಒಂದು ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಕೋರ್ನ ಲ್ಯಾಮಿನೇಟ್ ಮಾಡಿರ್ತಾರೆ. ಅದು ಏನಕ್ಕೋಸ್ಕರ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಇನ್ ಆರ್ಡರ್ ಟು ರಿಡ್ಯೂಸ್ ದ ಎಡಿ ಕರೆಂಟ್ ಲಾಸಸ್. ಓಕೆ, ಸೊ ಕರೆಂಟ್ ಲಾಸಸ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ವಿ ಆರ್ ಯೂಸಿಂಗ್ ದ laminated sheets on the core of the transformers. Okay, next question. A transformer has a full load copper losses of 400 watts. The upper loss at half full load will be. So ನಮ್ಗೆ ಏನು ಕೇಳ್ತಾ ಇದ್ರೆ, ಒಂದು ಟ್ರಾನ್ಸ್ಫಾರ್ಮರ್ ಕಾಪರ್ ಲಾಸ್, ಫುಲ್ ಕಾಪರ್ ಲಾಸ್ ಬಂದು 400 ವ್ಯಾಟ್ಸ್ ಹಾಕಿದ್ರೆ ದ ಅಪ್ಪರ್ ಲಾಸ್ ಅಟ್ ಹಾಫ್. ಸೊ ಹಾಫ್ ಬಂದಾಗ, ಹಾಫ್ ಫುಲ್ ಲೋಡ್ ಬಂದಾಗ ಎಷ್ಟು ಲಾಸ್ ಆಗಿರುತ್ತೆ? ದ ಅಪ್ಪರ್ ಲಾಸ್ ಆಫ್ ದಿ half full load will be. So ಇದರದ್ದು ಸೊಲ್ಯೂಷನ್ ನೋಡೋಣ. ಸೊ ಕಾಪರ್ ಲಾಸಸ್ ಬಂದು ಫಾರ್ಮುಲಾ ಬಂದೇನು, I square into R is your copper losses formula. ಸೊ ಅದ್ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ 400 ವ್ಯಾಟ್ಸ್ ಕೊಟ್ಟಿದ್ದಾರೆ. ನಮ್ಗೆ ಏನು ಕೇಳಿದ್ದಾರೆ ಅಂದರೆ ಹಾಫ್ ಅಂತ ಕೇಳಿದ್ದಾರೆ, ಆಫ್ ದಿ ಫುಲ್ ಲೋಡ್ ಅಂತ ಕೇಳಿದ್ದಾರೆ. ಸೊ ಅಟ್ ಹಾಫ್ ಲೋಡ್ I will become as I divided by 2. So I divided by 2 ಅಂದ್ರೆ half of the load, full load. So let's start. Copper losses is equal to formula ನಾನು ಹೇಳಿದ್ದೀನಿ, I square R ಅಂತ ಹೇಳಿದ್ದೀನಿ. So which is equal to I divided by 2. ಯಾಕೆ I value, instead of I we need to substitute half the load ಅಂತ ಕೇಳಿರೋದು. ಸೊ I ಇರೋ ಹತ್ರ ಏನು ಮಾಡ್ತೀನಿ, I divided by 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಈ I ವ್ಯಾಲ್ಯೂಗೆ okay, it will become I divided by 2 whole square into R ಆಗುತ್ತೆ. ಸೊ ನಮ್ಗೆ ಏನಾಗುತ್ತೆ, ಒಳಗಡೆ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ I square divided by 4 into R ಆಗುತ್ತೆ. ಸೊ ಏನಾಗುತ್ತೆ, 1 divided by 4ನ ಕಾಮನ್ ತಗೋತಾ ಇದ್ದೀನಿ. ಇನ್ನೇನು ರಿಮೈನ್ ಆಗಿರುತ್ತೆ ಅಂದರೆ I square R ರಿಮೈನ್ ಆಗಿರುತ್ತೆ. ಸೊ I square into R is equal to what? It is 400. ಸೊ ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ 1/4 into 400 which is 100 is your 100 watt is your half power load. So pass to the question. So the right answer is option 1, that is 100 watt is your right answer. Okay, passing to the next question. In a single phase induction motor, speed sensitive centrifugal switch is connected in dash windings. So into single phase induction motor ಅಲ್ಲಿ ಸ್ಪೀಡ್ ಸೆನ್ಸಿಟಿವ್ ಸೆಂಟ್ರಿಫ್ಯೂಗಲ್ ಸ್ವಿಚಸ್ ಅನ್ನು ಎಲ್ಲಿ ಕನೆಕ್ಟ್ ಮಾಡ್ತೀರಾ, ಯಾವ ವೈಂಡಿಂಗ್ಸ್ಗೆ ಕನೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ರೈಟ್ ಆನ್ಸರ್ ಇಸ್ ಸೀರೀಸ್ ವಿತ್ ಸ್ಟಾರ್ಟಿಂಗ್. ಸೊ ಸೀರೀಸ್ ವೈಂಡಿಂಗ್ಸ್ ಕನೆಕ್ಟ್ ಮಾಡ್ತೀರಾ, ಅದು ಬಂದು ಸ್ಟಾರ್ಟಿಂಗ್ ಅಲ್ಲೇ ಕನೆಕ್ಟ್ ಮಾಡ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್. In a 3-phase induction motor, the speed of rotor is always dash the synchronous speed. So in a 3-phase induction motor ನಲ್ಲಿ ನಮ್ಮ ಸ್ಪೀಡ್ ಆಫ್ ರೋಟರ್ಸ್ ಏನಾಗಿರುತ್ತೆ, always dash the synchronous speed. So it will be always lesser than the synchronous speed ಆಗಿರುತ್ತೆ. Next question. The starting torque of the induction motor is maximum when rotor resistance per phase dash the rotor reactance per phase. So ಒಂದು ಇಂಡಕ್ಷನ್ ಟಾರ್ಕ್ನ ಮ್ಯಾಕ್ಸಿಮಮ್ ಆಗಿರ್ಬೇಕಾದಾಗ ದ rotor resistance per phase dash the rotor reactance per phase ಆಗಿರಬೇಕು. So both should be in equal. So
ದ ಈಕ್ವಲ್ ಟು ದ ರೋಟಾರ್ ರಿಯಾಕ್ಟೆನ್ಸ್ ಪರ್ ಫೇಸ್ ಆಗಿರಬೇಕು. ಸೊ ನಿಮ್ಮ ಒಂದು ರೋಟಾರ್ ರೆಸಿಸ್ಟೆನ್ಸ್ ಪರ್ ಫೇಸು ಬಂದು ಈಕ್ವಲ್ ಟು ದ ರೋಟಾರ್ ರಿಯಾಕ್ಟೆನ್ಸ್ ಪರ್ ಫೇಸ್ ಆಗಿದ್ದಾಗ ಮಾತ್ರ ನಿಮ್ಮ ಒಂದು ಟಾರ್ಕ್ನ ಇಂಡಕ್ಷನ್ ಮೋಟಾರ್ದು ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. A 4-pole 50 Hz single phase induction motor is running with a slip of 3.4%. The speed of the rotor is. ಸೊ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಅಂದರೆ ಸ್ಪೀಡ್ ಆಫ್ ದಿ ರೋಟರ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ನಾವು ಇದ್ರದ್ದು ಸೊಲ್ಯೂಷನ್ ನೋಡ್ಕೊಂಬರೋಣ. ದಿಸ್ ಇಸ್ ದ ರಿಕ್ವೈರ್ಡ್ ಫಾರ್ಮುಲಾ. ಓಕೆನಾ? ಸೊ ಸ್ಲಿಪ್ ಇಸ್ ಈಕ್ವಲ್ ಟು NS minus NR divided by NS. ಸೊ NS ಅಂದರೆ ಏನು? ಸಿಂಕ್ರೋನಸ್ ಸ್ಪೀಡ್. Okay, in RPM, or we can also call it as slip speed. Okay, so NR andre enu? NR is nothing but rotor speed in RMPS. So now calculate ಮಾಡಬೇಕಾಗಿರೋದೇನು? rotor speed. ಸೊ ನಮ್ಗೆ ಏನೇನು ಕೊಟ್ಟಿದ್ದಾರೆ ಸ್ಲಿಪ್ ಅಲ್ಲಿ ನೋಡಿದ್ರೆ NS ನ ಕ್ಯಾಲ್ಕುಲೇಟ್ ಮಾಡ್ಬೋದು. NS is equal to what? Synchronous speed is equal to what? 120 into frequency divided by T. ಓಕೆ, ಸೊ ಇದ್ರದ್ದು ಎಲ್ಲ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಪೋಲ್ಸ್ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ NS ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1500 ಬರುತ್ತೆ. ಸೊ 120 ಇಂಟು ಫ್ರೀಕ್ವೆನ್ಸಿ 50 Hz. ಸೊ ಟೋಟಲಿ ಎಷ್ಟಾಗುತ್ತೆ? 6000 ಆಗುತ್ತೆ. 6000 ಡಿವೈಡೆಡ್ ಬೈ 4 1500. ಸೊ ಈ ವ್ಯಾಲ್ಯೂನ ನಾವೇನು ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಸ್ಲಿಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 3.4% ಅಂತ ಕೊಟ್ಟಿದ್ದಾರೆ. ಸೊ ದ ಸ್ಪೀಡ್ ಆಫ್ ದಿ ರೋಟಾರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ 3.4%. ಸ್ಲಿಪ್ ಹತ್ರ is equal to NS value is 1500 find out ಮಾಡಿದೀವಿ minus NR divided by 1500. ಸೊ ಈ 1500 ಡಿವಿಷನ್ ಪೋರ್ಷನ್ ಅಲ್ಲಿ ಇರೋದು ಏನಾಗುತ್ತೆ, ಈ ಸೈಡ್ ಹೋದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 1000 into 3.4% is equal to 1500 minus NR. ಸೊ ಇದು 1500 3.4% ಅಂದ್ರೆ 51 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1500 ಮೈನಸ್ NR ಆಗುತ್ತೆ. ಸೊ ಮೈನಸ್ NR ಇದನ್ನ ಈ ಸೈಡ್ ತಗೊಂಡಾಗ ಇದು ಪಾಸಿಟಿವ್ ಆಗುತ್ತೆ, ಇದು ಈ ಸೈಡ್ ಬಂದಾಗ ಮೈನಸ್ ಆಗುತ್ತೆ. ಸೊ 1500 minus 51 is equal to NR ಆಗುತ್ತೆ. ಸೊ NR is equal to 1449 RPM ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಸ್ಪೀಡ್ ಆಫ್ ದಿ ರೋಟಾರ್. ಸೊ ಆಪ್ಷನ್ ಹೋಗೋಣ. ಸೊ ಆಪ್ಷನ್ 3 is the right answer because 1443 is the right answer. Passing to the next question. The speed of synchronous motor can be changed by varying the dash. So ನಮ್ಮ ಒಂದು ಸ್ಪೀಡ್ ಆಫ್ ಸಿಂಕ್ರೋನಸ್ ಮೀಟರ್ಸ್ ಇಷ್ಟೊತ್ತು ನೋಡಿದ್ರ ಫಾರ್ಮುಲಾ ದಟ್ ಈಸ್ NS is equal to 120 into F divided by P poles. Okay, so it always varies with the supply frequency. FS ಅಂತ ಕೊಟ್ಟಿದ್ನಲ್ಲ, so that is what supply frequency ಮೇಲೆ ಡಿಪೆಂಡ್ ಆಗಿರುತ್ತೆ. Okay, next question. Damper winding in a synchronous motor is used to. So damping winding ಅನ್ನು synchronous motor ಅಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. So the right answer is start the motor. So damping winding ಅನ್ನು synchronous motor ಅಲ್ಲಿ ಯೂಸ್ ಮಾಡೋದು ಏನಕ್ಕೋಸ್ಕರ ಅಂದ್ರೆ to start the motor. Next question. Pilton wheels is. So Pilton wheels ಏನು ಅಂತ ಕೇಳಿದ್ದಾರೆ. So is a tangential flow impulse turbine. So it is nothing but tangential flow impulse turbine ಆಗಿರುತ್ತೆ. ಓಕೆನಾ? Pilton wheels. Passing to the next question. The material used for control rods is. ಸೊ ಒಂದು ಕಂಟ್ರೋಲ್ ರಾಡ್ ನ ಮೆಟೀರಿಯಲ್ಸ್ ಏನಾಗಿರುತ್ತೆ, ಯಾವ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡಿರ್ತೀವಿ ಅಂದ್ರೆ the main materials is cardamom is the main materials which is used for control rods. Okay, passing to the next question. The winds produced due to the uneven heating and cooling of ground surface, ocean, river, hills, etc. are called. So ನಮಗೆ ಏನು ಕೇಳಿದ್ದಾರೆ, the wind produced due to the uneven heating and cooling of ground surfaces ಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. So the right answer is option 2, local winds. Next question. The fuel used in fuel cells is. So fuel cells ಅಲ್ಲಿ fuel ಯಾವ fuel ಅನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. The right answer is option 4, that is hydrogens are used. Okay. Next question. The voltage of a single solar cell is about. So ನಮ್ಮ ಒಂದು single solar cells ಅಲ್ಲಿ voltage ಎಷ್ಟಿರುತ್ತೆ is about 0.5 volts ಆಗಿರುತ್ತೆ. Okay.
So next question, which of the following is not used as working fluids in closed loop ocean thermal energy conversion? So ನಿಮ್ಮ ಒಂದು ಫ್ಲೂಯಿಡಿಟಿ ವರ್ಕಿಂಗ್ ಫ್ಲೂಯಿಡ್ ಆಗಿ ಅದು ಥರ್ಮಲ್ ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ಸ್ ಅಲ್ಲಿ ಯಾವ ಮೆಟೀರಿಯಲ್ಸ್ ಅನ್ನ ಫ್ಲೂಯಿಡ್ ಆಗಿ ಯೂಸ್ ಮಾಡಲ್ಲ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಇಸ್ ನಾಟ್ ಯೂಸ್ಡ್ ಇನ್ ದ ಯುವರ್ ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, the main requirement of the insulating materials used for underground cable is. So ಅಂಡರ್ಗ್ರೌಂಡ್ ಕೇಬಲ್ ಅಲ್ಲಿ ಯಾವ ಒಂದು ಮೆಟೀರಿಯಲ್ ಅನ್ನ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ವಿಚ್ ಇಸ್ ಮೇನ್ ರಿಕ್ವೈರ್ಮೆಂಟ್ ಏನು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡುವಂಥ ಉದ್ದೇಶ ಏನು ಅಂದ್ರೆ ಟು ಪ್ರೊವೈಡ್ ಅ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಫಾರ್ ಎ ಅಂಡರ್ಗ್ರೌಂಡ್ ಕೇಬಲ್. ಓಕೆ, ನೆಕ್ಸ್ಟ್ ಕ್ವಶನ್, energy efficient motor have. So energy efficient motor will have what ಅಂತ ಕೇಳಿದ್ದಾರೆ. ಏನು energy efficient motors ಅಲ್ಲಿ ಏನಿರುತ್ತೆ? ಓಕೆ, ಸೊ that will have a high power factors. ಓಕೆ, ಸೊ ನಿಮ್ಮ ಒಂದು ಮೋಟಾರ್ಸ್ ಅಲ್ಲಿ ಎನರ್ಜಿ ಎಫಿಷಿಯಂಟ್ ಮೋಟಾರ್ಸ್ ಅಲ್ಲಿ ಹೈ ಪವರ್ ಫ್ಯಾಕ್ಟರ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, which one of the following is not an application of dielectric heating? ಓಕೆ, ಸೊ ಈ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವ ಒಂದು ಅಪ್ಲಿಕೇಶನ್ ಡೈಎಲೆಕ್ಟ್ರಿಕ್ ಹೀಟಿಂಗ್ಗೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಅನಲಿಂಗ್ ಇಸ್ ದ ಆಪ್ಷನ್ ವಿಚ್ ಇಸ್ ನಾಟ್ ಅನ್ ಅಪ್ಲಿಕೇಶನ್ ಆಫ್ ಯುವರ್ ಡೈಎಲೆಕ್ಟ್ರಿಕ್ ಹೀಟಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, the illumination at surface due to the source of light placed at a distance d from the surface varies as. ಸೊ ಯಾವುದೋ ಒಂದು ಲೈಟ್ ಅನ್ನ ಇಲ್ಯುಮಿನೇಟೆಡ್ ಲೈಟ್ ಸೋರ್ಸಸ್ ಅನ್ನ ಪ್ಲೇಸ್ ಮಾಡಿದಾಗ ಪ್ಲೇಸ್ ಅಟ್ ಅ ಸರ್ಟನ್ ಡಿಸ್ಟೆನ್ಸ್ ಡಿ ಮಾಡಿದಾಗ ಸರ್ಫೇಸ್ ಏನಾಗಿರುತ್ತೆ, ಸರ್ಫೇಸ್ ವೇರಿಯೇಷನ್ಸ್ ಹೇಗಾಗಿರುತ್ತೆ ಅಂದ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಸ್ಕ್ವೇರ್ ಆಗಿರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 1 divided by d square ಆಗಿರುತ್ತೆ. So that is inversely proportional to the squares of the distance. Okay, next question, which of the following materials is commonly used for the filaments in the incandescent lamps? ಸೊ ನಿಮ್ಮ ಯಾವುದೇ ಒಂದು ಬಲ್ಬ್ ಅಲ್ಲಿ ಯಾವ ಫಿಲಮೆಂಟ್ಸ್ ಅನ್ನ ಯೂಸ್ ಮಾಡಿರ್ತೀವಿ, ಯಾವ ತಂತಿಯನ್ನ ಯೂಸ್ ಮಾಡಿರ್ತೀವಿ, ಈಗ ಎಲ್ಲರಿಗೂ ಗೊತ್ತಿರುತ್ತೆ. ದ ರೈಟ್ ಆನ್ಸರ್ ಇಸ್ ಟಂಗ್ಸ್ಟನ್ ತಂತಿಯನ್ನ ಯೂಸ್ ಮಾಡಿರ್ತೀವಿ. ಓಕೆನಾ, ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, the dielectric losses is proportional to. ಸೊ ನಮ್ಮ ಒಂದು ಡೈಎಲೆಕ್ಟ್ರಿಕ್ ಲಾಸಸ್ ಪ್ರಪೋರ್ಷನಲ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಇಟ್ ಈಸ್ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಪರ್ಟಿ ಆಫ್ ರೆಫ್ರಿಜರೇಟರ್ ಈಸ್ ಅನ್ಡಿಸೈರಬಲ್? ಇಲ್ಲಿ ಕೊಟ್ಟಿರುವಂಥ ಯಾವ ಗುಣಗಳಲ್ಲಿ ರೆಫ್ರಿಜರೇಟರ್ಗೆ ಹೊಂದಿಲ್ಲ ಅಂತ ಕೇಳಿರೋದು. So low specific volume of vapors, option 1, it is also applicable. Desirable property. High latent heat of vaporization, it is also desirable property. Non-toxic, it is also desirable. High boiling point. So in refrigerators, high boiling point is undesirable properties of refrigerators. Okay, so passing to the next question, the greatest noise is produced in. ಸೊ ಯಾವುದರಲ್ಲಿ ನಾಯ್ಸಸ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಇನ್ ದ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ಸ್. ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ಸ್. ಸೊ ನೆಕ್ಸ್ಟ್ ಕ್ವಶನ್, an example for symmetrical fault is. ಸೊ ಯಾವುದು ಈ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಸಿಮೆಟ್ರಿಕಲ್ ಫಾಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಇಟ್ ಈಸ್ 3-phase short circuit faults or symmetrical faults which has been occurred in your fault sector. Okay, next question, the transient voltage that appears across the contact of circuit breakers at or near current zero during arcing period is called. So ಇದನ್ನ ಏನಂತ ಕರೀತೀವಿ ಅಂತ ಕೇಳಿದ್ದಾರೆ. So this is nothing but restriking voltage. So that is we call it as restriking voltage. Okay, next question, which of the following is true with respect to a fuse or a circuit breakers? ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವ ಒಂದು ಆಪ್ಷನ್ ಬಂದು ಫ್ಯೂಸು ಮತ್ತು ಸರ್ಕ್ಯೂಟ್ ಬ್ರೇಕರ್ಗೆ ಟ್ರೂ ಸ್ಟೇಟ್ಮೆಂಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ.
ಓಕೆ, ಸೊ ಇದರಲ್ಲಿ ಬಂದು ಓದಿದ್ರೆ ದ ಫ್ಯೂಸ್ ಪರ್ಫಾರ್ಮ್ಸ್ ಬೋತ್ ಡಿಟೆಕ್ಷನ್ ಅಂಡ್ ಇಂಟರ್ಪ್ರಿಟೇಷನ್ಸ್. ಸೊ ಡಿಟೆಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೈ ಕರೆಂಟ್ ಸಿಗ್ನಲ್ ಪಾಸ್ ಆಗ್ತಾ ಇರ್ತದೆ ನಿಮ್ಮ ಫ್ಯೂಸ್ ಅಲ್ಲಿ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ದ ಕಾಪರ್ ಸ್ಟ್ರಿಂಗ್ ವಿಲ್ ಬಿ ಕಟೆಡ್ ಬ್ರೇಕ್ ಅಂಡ್ ಇಟ್ ಫಾರ್ಮ್ ದ ಡಿಟೆಕ್ಷನ್ ಆಗುತ್ತೆ. ಮತ್ತೆ ಇಂಟರ್ಪ್ರಿಟೇಷನ್ ಅಂದ್ರೆ ಇಟ್ ವಿಲ್ ಹೋಲ್ಡ್ ಪಾಸಿಂಗ್ ಆಫ್ ದ ಕರೆಂಟ್ ನ ಬ್ರೇಕ್ ಮಾಡುತ್ತೆ. ಸೊ ದಟ್ ಈಸ್ ಇಂಟರ್ಪ್ರಿಟೇಷನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. So recovery voltage of circuit breakers is maximum for power factor is 0. So power factor 0 ಆಗಿರಬೇಕು. Okay. Next question. Earthing screen produces protection against. So ಎಲ್ಲರೂ ಇದಕ್ಕೆ ಏನು ಅರ್ಥ ಹಾಕ್ತೀರಾ ಅಂದ್ರೆ, ಅರ್ಥಿಂಗ್ ಅಂದಿದ ತಕ್ಷಣ ನೀವು ಗೋ ವಿತ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್, ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಗೆ ಅಂತಾನೆ ಆಪ್ಷನ್ಸ್ ಹಾಕ್ಬಿಡ್ತೀರಾ. ಸೊ ದಟ್ ಈಸ್ ನಾಟ್. ದೇ ಹ್ಯಾವ್ ಆಸ್ಕ್ಡ್ earthing screen provides the protection against ಅಂತ ಕೇಳಿರೋದು. ಸೊ ಇಟ್ ಈಸ್ ಡೈರೆಕ್ಟ್ ಲೈಟಿಂಗ್ ಸ್ಟ್ರೋಕ್ಸ್ ನ ಪ್ರೊಟೆಕ್ಷನ್ ಗೋಸ್ಕರ ಅರ್ಥಿಂಗ್ ಸ್ಕ್ರೀನ್ ಅನ್ನ ಯೂಸ್ ಮಾಡಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಬರ್ಡನ್ ಆಫ್ ಎ ರಿಲೇ ರೆಪ್ರೆಸೆಂಟ್ಸ್. ಸೊ ಬರ್ಡನ್ ಆಫ್ ಎ ರಿಲೇ ರೆಪ್ರೆಸೆಂಟ್ಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ವೋಲ್ಟೇಜ್ ಆಂಪಿಯರ್ ರೇಟಿಂಗ್ ಆಫ್ ರಿಲೇಸ್. ಓಕೆ, ಸೊ ಟುಡೇಸ್ ಸೆಷನ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ರಿಮೈನಿಂಗ್ 40 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಟುಡೇಸ್ ಸೆಷನ್ ಮೈಂಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.